ಪಾಕಿಸ್ತಾನದ ಕುತ್ತಿಗೆ ಪಟ್ಟಿ ಹಿಡಿದ ಭಾರತ. ಸಿಂಧು ನದಿ ಒಪ್ಪಂದ ರದ್ದಾದ ಬೆನ್ನಲ್ಲೇ ಶುರುವಾಯಿತು ಮಾಸ್ಟರ್ ಸ್ಟ್ರೋಕ್. ನಮಸ್ಕಾರ ಸ್ನೇಹಿತರೆ. ಶತ್ರುವನ್ನ ಮಂಡಿ ಊರುವಂತೆ ಮಾಡಲು ಕೇವಲ ಗಡಿಯಲ್ಲಿ ನಿಂತ ಬಂದೂಕಿನಿಂದ ಗುಂಡು ಹಾರಿಸಲೇಬೇಕಂತೇನಿಲ್ಲ. ಶತ್ರು ದೇಶದ ಆರ್ಥಿಕತೆಯ, ಅವರ ಕೃಷಿಯ, ಅವರ ದೈನಂದಿನ ಬದುಕಿನ ಜೀವನಾಡಿಯನ್ನೇ ಕಟ್ ಮಾಡಿಬಿಟ್ರೆ ಒಂದೇ ಒಂದು ಗುಂಡು ಹಾರಿಸಿದೆ ಇಡೀ ಶತ್ರು ರಾಷ್ಟ್ರವನ್ನ ಭಸ್ಮ ಮಾಡಬಹುದು. ಇದೀಗ ಭಾರತ ಪಾಕಿಸ್ತಾನದ ವಿರುದ್ಧ ಇದೇ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಈ ಅಸ್ತ್ರದ ಹೆಸರೇ ಜಲಾಸ್ತ್ರ, ಅರ್ಥಾತ್ ನೀರಿನ ಅಸ್ತ್ರ. ಹೌದು ಸ್ನೇಹಿತರೆ, 2025 ಪೆಹಲ್ಗಾಮ್ ಉಗ್ರರ ದಾಳಿಯ ನಂತರ ಕೆರಳಿಕೆಂಡವಾಗಿದ್ದ ಭಾರತ ದಶಕಗಳ ಹಳೆಯ ಸಿಂಧು ಜಲ ಒಪ್ಪಂದವನ್ನ ಕಸದ ಬುಟ್ಟಿಗೆ ಎಸೆದ ಕತೆ ನಿಮಗೆಲ್ಲ ಗೊತ್ತಿದೆ. ಆದ್ರೆ ಈ ಒಪ್ಪಂದವನ್ನ ಕೈಬಿಟ್ಟ ನಂತರ ಭಾರತ ಸುಮ್ಮನೆ ಕೂತಿಲ್ಲ. ಪಾಕಿಸ್ತಾನಕ್ಕೆ ಮತ್ತೊಂದು ಬಾರಿ ದೊಡ್ಡ, ಅತ್ಯಂತ ನಿರ್ಣಾಯಕ ಹೊಡೆತವನ್ನ ನೀಡುವುದಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಪ್ಲಾನ್ ಅನ್ನ ರೆಡಿ ಮಾಡಿದೆ. ಅದೇ ಜೇಲಂ ನದಿಯ ಮೇಲಿರುವ 120 ವರ್ಷಗಳ ಹಳೆಯದಾದ, ಕಳೆದ 30 ವರ್ಷಗಳಿಂದ ಮುಚ್ಚಿ ಹೋಗಿದ್ದ ಮೋಹಾರ್ ಜಲ ವಿದ್ಯುತ್ ಯೋಜನೆಯ ಪುನರ್ಜನ್ಮ. ಅಷ್ಟಕ್ಕೂ ದಶಕಗಳಿಂದ ಕಸ ಹಿಡಿದು ಬಿದ್ದಿದ್ದ ಈ ಹಳೆಯ ಪ್ರಾಜೆಕ್ಟ್ ಏಕಾಏಕಿ ನವೀಕರಣ ಮಾಡಲು ಭಾರತ ಸರ್ಕಾರ ಇಷ್ಟೊಂದು ಆತುರ ಪಡ್ತಾ ಇರೋದು ಯಾಕೆ? 1905ರಲ್ಲಿ ಕೆನಡಾದ ಇಂಜಿನಿಯರ್ ಕಟ್ಟಿದ್ದ ಈ ಪ್ರಾಜೆಕ್ಟ್ ರೋಚಕ ಇತಿಹಾಸವೇನು? ಜೇಲಂ ನದಿಗೆ ನೀರನ್ನ ಕಂಟ್ರೋಲ್ ಮಾಡಿದ್ರೆ ಪಾಕಿಸ್ತಾನದ ಕೃಷಿ ಭೂಮಿಗಳು ಮರುಭೂಮಿ ಆಗುವುದು ಹೇಗೆ? ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರ ಸರ್ಕಾರದ ಈ ನಿರ್ಧಾರ ಪಾಕಿಸ್ತಾನದ ಸೇನಾಧಿಕಾರಿಗಳಿಗೆ ರಾತ್ರಿ ನಿದ್ದೆ ಇಲ್ಲದಂತೆ ಮಾಡಿದ್ದು ಯಾಕೆ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೇನು ಅನಿಸುತ್ತೆ? ಉಗ್ರರ ಕುಮ್ಮಕ್ಕು ನೀಡುವ ಪಾಕಿಸ್ತಾನಕ್ಕೆ ನೀರು ಕೊಡುವ ಸಿಂಧು ಜಲ ಒಪ್ಪಂದವನ್ನು ರದ್ದು ಮಾಡಿದ್ದು ಸರಿ ಅಂತ ನಿಮಗೆ ಅನಿಸುತ್ತಾ? ಜೇಲಂ ನದಿಯ ನೀರನ್ನು ಕಂಟ್ರೋಲ್ ಮಾಡುವ ಮೂಲಕ ಪಾಕಿಸ್ತಾನದ ಕೃಷಿ ಮತ್ತು ಆರ್ಥಿಕತೆಯನ್ನು ನಡೆಸ್ತಾ ಇರುವ ಭಾರತದ ಈ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 120 ವರ್ಷಗಳ ಹಳೆಯ ಐತಿಹಾಸಿಕ ಪ್ರಾಜೆಕ್ಟ್ IIT ಸಂಸ್ಥೆಗಳು ಆಧುನಿಕ ಟಚ್ ಕೊಡ್ತಾ ಇರೋದ ಕಾಶ್ಮೀರದ ಅಭಿವೃದ್ಧಿಗೆ ಹೊಸ ದಿಕ್ಸೂಚಿ ಆಗುತ್ತಾ? ನಿಮ್ಮ ಅತ್ಯಂತ ನಿಖರವಾದ, ಪ್ರಾಮಾಣಿಕವಾದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ರಣತಂತ್ರದ ಮತ್ತು ಐತಿಹಾಸಿಕ ಪ್ರಾಜೆಕ್ಟ್ ಸ್ಫೋಟಕ ರಿಪೋರ್ಟ್. ಮತ್ತು ಪಾಕಿಸ್ತಾನಕ್ಕೆ ಒಂದು ಹನಿ ನೀರು ಬೇಕಂತಂದ್ರೂ ಕೂಡ ಮೋದಿಯವರನ್ನೇ ಕೇಳಬೇಕು. ಕುಡಿಯೋದಕ್ಕೆ ನೀರು ಬೇಕಂತಂದ್ರೂ ಕೂಡ ಮೋದಿಯವರನ್ನೇ ಕೇಳಬೇಕು. ಸೊ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ? ಇಂತಹ ಪ್ರಾಜೆಕ್ಟ್ ಅಥವಾ ಇಂತಹ ಮಾಹಿತಿ ಪ್ರತಿಯೊಬ್ಬ ಭಾರತೀಯರು ಕೂಡ ತಲುಪುವಂತೆ ಶೇರ್ ಮಾಡಿ. ಸಿಂಧು ಜಲ ಒಪ್ಪಂದ ರದ್ದತಿ, ಪಾಕಿಸ್ತಾನಕ್ಕೆ ಶುರುವಾಯಿತು ನರಕ. ಸ್ನೇಹಿತರೆ, ಮೊಹರಾ ಪ್ರಾಜೆಕ್ಟ್ ಅಸಲಿ ತಾಕತ್ತು ಅರ್ಥವಾಗಬೇಕಂದ್ರೆ ನೀವು ಮೊದಲು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ನೀರಿನ ಜಲ ಒಪ್ಪಂದದ ಬಗ್ಗೆ ತಿಳ್ಕೊಳ್ಬೇಕು. 1960ರ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ಜಲ ಒಪ್ಪಂದ ಏರ್ಪಡುತ್ತೆ. ಅದರ ಪ್ರಕಾರ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಗಳಾಗಿರೋ ಸಿಂಧು, ಜೇಲಂ ಮತ್ತು ಚಿನಾಬ್ ನದಿಗಳ ನೀರನ್ನ ಪಾಕಿಸ್ತಾನ ಯಾವುದೇ ಅಡೆತಡೆ ಇಲ್ಲದೆ ಬಳಸಿಕೊಳ್ಳಬಹುದಾಗಿತ್ತು. ಇವುಗಳಿಲ್ಲದಿದ್ರೆ ಪಾಕಿಸ್ತಾನ ಅಕ್ಷರಶಃ ಬರಡು ಭೂಮಿ ಆಗುತ್ತೆ, ಸರ್ವನಾಶವಾಗಿ ಬಿಡುತ್ತೆ. ಭಾರತ ದಶಕಗಳ ಕಾಲ ದೊಡ್ಡಣ್ಣನಂತೆ ಈ ಒಪ್ಪಂದವನ್ನ ಪಾಲಿಸಿಕೊಂಡೇ ಬಂದಿತ್ತು. ಆದರೆ ಪಾಕಿಸ್ತಾನ ಮಾತ್ರ ಭಾರತಕ್ಕೆ ಉಗ್ರನ ಕಳುಹಿಸುವುದನ್ನ ಮಾತ್ರ ನಿಲ್ಲಿಸಲಿ. 2025ರ ಪೆಹಲ್ಗಾಮ್ ಉಗ್ರ ದಾಳಿಯ ನಂತರ ಭಾರತದ ತಾಳ್ಮೆಯ ಕಟ್ಟೆ ಒಡೆದು ಹೋಗಿದೆ. ಉಗ್ರರಿಗೆ ಕುಮ್ಮಕ್ಕು ನೀಡುವ ಪಾಕಿಸ್ತಾನಕ್ಕೆ ನೀರು ಕೊಡುವ ಔದಾರ್ಯ ನಮಗಿಲ್ಲ ಅಂತ ನಿರ್ಧಾರ ಮಾಡಿರುವ ಭಾರತ ಸರ್ಕಾರ ಈ ಸಿಂಧು ಜಲ ಒಪ್ಪಂದವನ್ನ ಅಧಿಕೃತವಾಗಿ ರದ್ದುಗೊಳಿಸಿದೆ. ಯಾವಾಗ ಈ ಒಪ್ಪಂದ ರದ್ದಾಯಿತು ಆಗ ಆ ನದಿಗಳ ನೀರಿನ ಮೇಲೆ ಭಾರತಕ್ಕೆ ಸಂಪೂರ್ಣ ಹಕ್ಕು ಸಿಕ್ಕಂತಾಯಿತು. ಮುಂದೆ ನಮ್ಮ ಕಡೆಯಿಂದ ನಿಮಗೆ ಉಚಿತವಾಗಿ ನೀರು ಹರಿಯೋದಕ್ಕೆ ಬಿಡೋದಿಲ್ಲ, ನಾವು ಈ ನೀರನ್ನು ನಮ್ಮ ಕಾಶ್ಮೀರದ ಅಭಿವೃದ್ಧಿಗೆ ಬಳಸ್ಕೊಳ್ತೇವೆ ಅಂತ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಭಾರತ ಪಾಕಿಸ್ತಾನಕ್ಕೆ ರವಾನೆ ಮಾಡಿದೆ. ಇದರ ಮೊದಲ ಮತ್ತು ಅತಿ ದೊಡ್ಡ ಹೆಜ್ಜೆ ಅಂತಂದರೆ ಅದು ಮೊಹರಾ ಪ್ರಾಜೆಕ್ಟ್. ಹಾಗಾದರೆ ಏನಿದು ಮೊಹರಾ ಪ್ರಾಜೆಕ್ಟ್? ಬಾರಾಮುಲ್ಲಾದಲ್ಲಿ ಅಡಗಿರುವ ಈ ಬ್ರಹ್ಮಾಸ್ತ್ರ ಏನು? ಸ್ನೇಹಿತರೆ, ಈಗ ಭಾರತ ಸರ್ಕಾರ ಕೈಗೆತ್ತಿಕೊಂಡಿರುವ ಈ ಬ್ರಹ್ಮಾಸ್ತ್ರ ಎಲ್ಲಿದೆ ಗೊತ್ತಾ? ಅದಿರೋದು ಉತ್ತರ ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ವಲಯದ ಬೋನಿಯಾರ್ ಪ್ರದೇಶದಲ್ಲಿ. ಇಲ್ಲಿ ಜೇಲಂ ನದಿಯ ಮೇಲೆ ಒಂದು ವಿದ್ಯುತ್ ಸ್ಥಾವರ ಇದೆ, ಅಂದರೆ ಜಲ ವಿದ್ಯುತ್ ಸ್ಥಾವರ. ಇದರ ಹೆಸರೇ ಮೊಹರಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಇದು ಇವತ್ತು ನಿನ್ನೆ ಪ್ರಾಜೆಕ್ಟ್ ಅಲ್ಲ. 1905ರಲ್ಲಿ ಸ್ಥಾಪನೆಯಾದ ಈ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾತ್ರವಲ್ಲ, ಇಡೀ ಭಾರತೀಯ ಉಪಖಂಡದಲ್ಲಿಯೇ ಅತ್ಯಂತ ಹಳೆಯ ಮತ್ತು ಐತಿಹಾಸಿಕ ಜಲ ವಿದ್ಯುತ್ ಸ್ಥಾವರಗಳಲ್ಲಿ ಒಂದಾಗಿದೆ. ಸುಮಾರು 10.5 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯವಿರುವ ಈ ಪ್ರಾಜೆಕ್ಟ್ ಒಂದು ಕಾಲದಲ್ಲಿ ಇಡೀ ಪ್ರದೇಶಕ್ಕೆ ಪ್ರಮುಖ ವಿದ್ಯುತ್ ಮೂಲವಾಗಿತ್ತು. ಆದರೆ 1997ರಲ್ಲಿ ಬಂದ ಭೀಕರ ಪ್ರವಾಹಕ್ಕೆ ಈ ಸ್ಥಾವರ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ, ಅಂದರೆ ಬರೋಬ್ಬರಿ 30 ವರ್ಷಗಳ ಈ ಪ್ರಾಜೆಕ್ಟ್ ಯಾರೂ ಕೂಡ ಮುಟ್ಟಿರಲಿಲ್ಲ. ಅದು ಸಂಪೂರ್ಣವಾಗಿ ನೆಲಕಚ್ಚಿತ್ತು.
ಮುಚ್ಚಿ ಹೋಗಿತ್ತು. ಆದರೆ ಈಗ ಬದಲಾಗ್ತಿರೋ ಭೌಗೋಳಿಕ ರಾಜಕೀಯ ಸನ್ನಿವೇಶ ಮತ್ತು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಉದ್ದೇಶದಿಂದ ಕಸ ಹಿಡಿದು ಬಿದ್ದಿದ್ದ ಈ ಪ್ರಾಜೆಕ್ಟ್ಗೆ ಮತ್ತೆ ಜೀವ ತುಂಬುವುದಕ್ಕೆ ಅಂದ್ರೆ ಪುನರ್ಜೀವನ ಮಾಡೋದು ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. 120 ವರ್ಷಗಳ ಗೋಲ್ಡನ್ ಹಿಸ್ಟ್ರಿ ಮಸಿನ್ ಪ್ರಾಜೆಕ್ಟ್ ಮತ್ತು ಯಾಕೆ ಇಷ್ಟೊಂದು ಸ್ಪೆಷಲ್ ಅಂತ ಹೇಳ್ತಾ ಇದ್ದೀವಿ ಗೊತ್ತಾ? ಇದರ ಇತಿಹಾಸವೇ ರೋಚಕವಾಗಿದೆ. 1902ರಲ್ಲಿ ಕೆನಡಾದ ಪ್ರಖ್ಯಾತ ಇಂಜಿನಿಯರ್ ಮೇಜರ್ ಏಲಿಯನ್ ಡಿ ಲಿಡ್ವೋನಿಯರ್ ಅವರು ಈ ಪ್ರಾಜೆಕ್ಟ್ ಅನ್ನು ವಿನ್ಯಾಸಗೊಳಿಸಿದ್ರು. ಇದು ಆ ಕಾಲಕ್ಕೆ ಅತ್ಯಂತ ಮುಂದುವರಿದ ತಂತ್ರಜ್ಞಾನವನ್ನ ಹೊಂದಿದ್ದ ಪವರ್ ಪ್ಲಾಂಟ್ ಆಗಿತ್ತು. ಇದರ ಅತ್ಯಂತ ವಿಶಿಷ್ಟತೆ ಏನಂತಂದ್ರೆ ಸ್ಪೆಷಲ್ ಫೀಚರ್ಸ್ ಏನಂತಂದ್ರೆ ಎತ್ತರದ ಪ್ರದೇಶಗಳಿಂದ ಟರ್ಬೈನ್ಗಳಿಗೆ ನೀರನ್ನು ತರಲು ಬರೋಬ್ಬರಿ 10 ರಿಂದ 11 ಕಿಲೋಮೀಟರ್ ಉದ್ದದ ಮರದ ಕಾಲುವೆಗಳನ್ನು ನಿರ್ಮಾಣಲಾಗಿತ್ತು. ಮತ್ತೊಂದು ಆಶ್ಚರ್ಯ ಏನಂದ್ರೆ ಅಂದು ಆ ವಿದ್ಯುತ್ ಸ್ಥಾವರಕ್ಕೆ ಬೇಕಾದ ಬೃಹತ್ ಯಂತ್ರೋಪಕರಣಗಳನ್ನು ಪಾಕಿಸ್ತಾನದ ರಾವಲ್ಪಿಂಡಿಯಿಂದ ಕುದುರೆ ಬಂಡಿಗಳ ಮೂಲಕ ಎಳೆದುಕೊಂಡು ಬರಲಾಗಿತ್ತು. ಈ ಕತೆ ಇಂದಿಗೂ ಕಾಶ್ಮೀರದ ಸ್ಥಳೀಯರಲ್ಲಿ ಪ್ರಚಲಿತದಲ್ಲಿದೆ. 1959ರ ಈ ಪ್ರವಾಹದಲ್ಲಿ ಇದು ಹಾನಿಗೊಳಗಾದಾಗ ಅದನ್ನು ರಿಪೇರಿ ಮಾಡಿ ಅದರ ಸಾಮರ್ಥ್ಯವನ್ನು 4 ಮೆಗಾವ್ಯಾಟ್ನಿಂದ ಬರೋಬ್ಬರಿ 10.5 ಮೆಗಾವ್ಯಾಟ್ಗೆ ಹೆಚ್ಚಿಸಲಾಯಿತು. ಆದರೆ 1992ರ ಬೃಹತ್ ಆಕಾರದ ಅತಿ ದೊಡ್ಡ ಪ್ರವಾಹ ಅದನ್ನು ಕಂಪ್ಲೀಟ್ ಆಗಿ ನುಂಗಿ ಹಾಕಿತ್ತು. ಇದೀಗ 120 ವರ್ಷಗಳ ನಂತರ ಈ ಐತಿಹಾಸಿಕ ಜಾಗದಲ್ಲಿ ಮತ್ತೆ ಟರ್ಬೈನ್ಗಳು ತಿರುವುದಕ್ಕೆ ಸಜ್ಜಾಗಿವೆ. ಇದು ಕೇವಲ ಹಳೆಯ ಪ್ರಾಜೆಕ್ಟ್ ಅಲ್ಲ, ಸುಣ್ಣ ಬಣ್ಣ ಬಳಿಯುವ ಕೆಲಸವಲ್ಲ ಸ್ನೇಹಿತರೆ. ಇದೊಂದು ಹೈಟೆಕ್ ಮಿಲಿಟರಿ ರೇಂಜ್ ಆಪರೇಷನ್ ಆಗಿದೆ. ಫೆಬ್ರವರಿ 9, 2026ರಂದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ವಿದ್ಯುತ್ ಅಭಿವೃದ್ಧಿ ನಿಗಮ ಅರ್ಥಾತ್ ಜಮ್ಮು ಕಾಶ್ಮೀರ ಸ್ಟೇಟ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ 97ನೇ ನಿರ್ದೇಶನಾಲಯ ಮಂಡಳಿ ಸಭೆ ನಡೆಸಿತು. ಈ ಸಭೆಯಲ್ಲಿ ಪ್ರಾಜೆಕ್ಟ್ ಪುನರುಜ್ಜೀವನ ಅಂತಿಮ ಅನುಮೋದನೆ ನೀಡಲಾಗಿದೆ. ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರ ಸರ್ಕಾರ ಕೂಡ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಬೆನ್ನಿಗೆ ನಿಂತಿದ್ದು ಜಲ ವಿದ್ಯುತ್ ಯೋಜನೆಯನ್ನು ವೇಗವಾಗಿ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದೆ. ಇದಕ್ಕಾಗಿ ಭಾರತದ ಟಾಪ್ ಎಂಜಿನಿಯರಿಂಗ್ ಸಂಸ್ಥೆಯಾಗಿರೋ IIT ರೂರ್ಕೆರಿಯ ತಜ್ಞರ ತಂಡಕ್ಕೆ ಜವಾಬ್ದಾರಿ ನೀಡಲಾಗಿದೆ. IITಯ ಎಕ್ಸ್ಪೋರ್ಟ್ ತಂಡ ಇತ್ತೀಚೆಗಷ್ಟೇ ಕಾಶ್ಮೀರ ಕಣಿವೆಗೆ ಭೇಟಿ ನೀಡಿ ಹಳೆಯ ವಿನ್ಯಾಸವನ್ನು ಅಂದರೆ ಡಿಸೈನ್ಗಳನ್ನು ಬದಲಾಯಿಸಿ ಅದಕ್ಕೆ ಅತ್ಯಾಧುನಿಕ ಹೈಟೆಕ್ ತಂತ್ರಜ್ಞಾನವನ್ನು ಕೆಲವೊಂದಿಷ್ಟು ಹೈಟೆಕ್ ಮಷಿನ್ಗಳನ್ನು ಅಳವಡಿಸಿ ಅದನ್ನು ಸುಧಾರಣೆ ಮಾಡೋದಕ್ಕೆ ಕೂಡ ಶುರು ಮಾಡಿಕೊಂಡಿದ್ದಾರೆ. ಭಾರತದ ಗುರಿ ಬಹಳ ದೊಡ್ಡದಾಗಿದೆ. 2035ರ ಒಳಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರಸ್ತುತ ಇರುವ 3540 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಬರೋಬ್ಬರಿ 11,000 ಮೆಗಾವ್ಯಾಟ್ಗೆ ಈಗ ವ್ಯಾಟ್ ಹೆಚ್ಚಿಸುವುದಕ್ಕೆ ಸರ್ಕಾರ ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದೆ. ಮೊಹರಾ ಪ್ರಾಜೆಕ್ಟ್ ಗುರಿಯ ಮೊದಲ ಹೆಜ್ಜೆ ಇದಾಗಿದೆ. ಈಗ ಬನ್ನಿ ಸ್ನೇಹಿತರೆ, ಅಸಲಿ ವಿಚಾರಕ್ಕೆ. ಕೇವಲ 10 ಮೆಗಾವ್ಯಾಟ್ ಹೈಡ್ರೋ ಪ್ರಾಜೆಕ್ಟ್ ಕಟ್ಟಿದ್ರೆ ಪಾಕಿಸ್ತಾನ ಯಾಕೆ ನಡುಕ ಶುರುವಾಗುತ್ತೆ, ಅದಕ್ಕೆ ಏನು ವ್ಯತ್ಯಾಸ ಆಗುತ್ತೆ ಅಂತ ರಕ್ಷಣಾ ತಜ್ಞರ ಪ್ರಕಾರ ಮೊಹರಾ ಯೋಜನೆಯ ಪುನರುಜ್ಜೀವನ ಕೇವಲ ಇಂಧನ ಉಳಿತಾಯ ಅಥವಾ ಇಂಧನ ಉತ್ಪಾದನೆಯ ಪ್ರಶ್ನೆಯಲ್ಲ. ಇದು ಕೇವಲ ಕರೆಂಟ್ ತೆಗೆಯುವಂತಹ ಪ್ರಾಜೆಕ್ಟ್ ಅಲ್ಲವೇ ಅಲ್ಲ. ಇದು ಜೇಲಂ ನದಿಯ ಮೇಲೆ ಭಾರತದ ನಿಯಂತ್ರಣವನ್ನು ಬಲಪಡಿಸುವ ಭಾರಿ ದೊಡ್ಡ ಕಾರ್ಯತಂತ್ರದ ಭಾಗವಾಗಿದೆ. ಪಾಕಿಸ್ತಾನದ ಕೃಷಿ ಮತ್ತು ಆರ್ಥಿಕತೆ ನಿಂತಿರೋದು ಕೂಡ ಜೇಲಂ ನದಿ ಮತ್ತು ಸಿಂಧು ನದಿಗಳ ನೀರಿನ ಮೇಲೆ. ಭಾರತ ತನ್ನ ಕಾಶ್ಮೀರದಲ್ಲಿ ಜಲ ವಿದ್ಯುತ್ ಯೋಜನೆಯನ್ನು ಕೊಡ್ತಾ ಹೋದರೆ ಭಾರತವು ಈ ನದಿಗಳ ನೀರಿನ ಹರಿವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡುತ್ತೆ. ಅಂದರೆ ಬೇಸಿಗೆ ಕಾಲದಲ್ಲಿ ಪಾಕಿಸ್ತಾನಕ್ಕೆ ನೀರು ಬೇಕಂದರೆ ಭಾರತದ ಈ ಡ್ಯಾಮ್ಗಳಲ್ಲಿರುವ ನೀರನ್ನು ತಡೆಯುವುದನ್ನು ನಿಲ್ಲಿಸಬಹುದು. ಇದರಿಂದ ಪಾಕಿಸ್ತಾನದ ಕೃಷಿ ಭೂಮಿಗಳು ನೀರಿಲ್ಲದೆ ಒಣಗಿ ಮರುಭೂಮಿ ಆಗ್ತವೆ. ಪಾಕಿಸ್ತಾನದಲ್ಲಿ ಅನ್ನಕ್ಕೂ ಹಾಹಾಕಾರ ಶುರುವಾಗುತ್ತೆ. ಮಳೆಗಾಲದಲ್ಲಿ ಪಾಕಿಸ್ತಾನವನ್ನು ಪ್ರವಾಹ ಬಂದಾಗ ಭಾರತ ಈ ಡ್ಯಾಮ್ಗಳಿಂದ ಹೆಚ್ಚುವರಿ ನೀರನ್ನು ಬಿಟ್ಟರೆ ಇಡೀ ಪಾಕಿಸ್ತಾನ ಕೊಚ್ಚಿಕೊಂಡು ಹೋಗುತ್ತೆ. ನೀರಿನ ಈ ಸ್ವಿಚ್ ಈಗ ಭಾರತದ ಕೈಗೆ ಇದೆ. ಇದೇ ಕಾರಣಕ್ಕೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಈಗ ಅಕ್ಷರಶಃ ನಡುಕ ಶುರುವಾಗಿದೆ. ಗಡಿಯಲ್ಲಿ ಉಗ್ರರನ್ನ ಕಳಿಸಿದ್ರೆ ಭಾರತ ಇಲ್ಲಿ ನೀರಿನ ಟ್ಯಾಪ್ ಕ್ಲೋಸ್ ಮಾಡುತ್ತೆ ಅನ್ನೋ ಭಯ ಅವರನ್ನ ಕಾಡ್ತಾ ಇದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳುವುದಾದ್ರೆ ಸಿಂಧೂ ನದಿ ಜಲ ಒಪ್ಪಂದ ರದ್ದಾದ ನಂತರ ಭಾರತ ತೆಗೆದುಕೊಂಡಿರುವ ಈ ಮೊಹರಾ ಪ್ರಾಜೆಕ್ಟ್ ನಿರ್ಧಾರ ಜಾಗತಿಕ ರಾಜಕಾರಣದಲ್ಲಿ ಒಂದು ಬಾರಿ ದೊಡ್ಡ ಗೇಮ್ ಚೇಂಜರ್ ಆಗಲಿದೆ. ಇದು ಜಮ್ಮು ಕಾಶ್ಮೀರದ ಇಂಧನ ಸ್ವಾವಲಂಬನೆಯೂ ಕೂಡ ಮಾತ್ರವಲ್ಲ, ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಮತೋಲನವನ್ನು ಕೂಡ ಭಾರತದ ಕಡೆಗೆ ವಾಲುವಂತೆ ಮಾಡಲಿದೆ. ಶತ್ರುವನ್ನ ಗುಂಡು ಹಾರಿಸುವುದಷ್ಟೇ ಅಲ್ಲ, ಆರ್ಥಿಕವಾಗಿ ಮತ್ತು ಭೌಗೋಳಿಕವಾಗಿ ಉಸಿರುಗಟ್ಟಿಸಿ ಮಣ್ಣು ಮುಕ್ಕಿಸುವ ಭಾರತದ ಈ ಜಲಾಸ್ತ್ರನೇ ಇಡೀ ಜಗತ್ತಿಗೆ ಒಂದು ಹೊಸ ಪಾಠವಾಗಿದೆ. ಪಾಕಿಸ್ತಾನ ಮಾಡಿದ ಪಾಪದ ಕರ್ಮ ಈಗ ನೀರಿನ ರೂಪದಲ್ಲಿ ಅವರಿಗೆ ಶಿಕ್ಷೆ ಕೊಡ್ತಾ ಇದೆ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ಉಗ್ರರ ಕುಮ್ಮಕ್ಕು ನೀಡುವ ಪಾಕಿಸ್ತಾನಕ್ಕೆ ನೀರು ಕೊಡುವ ಸಿಂಧೂ ಜಲ ಒಪ್ಪಂದವನ್ನು ಭಾರತ ರದ್ದು ಮಾಡಿದ್ದು ಸರಿ ಅಂತ ನಿಮಗೆ ಅನಿಸುತ್ತಾ? ಜೇಲಂ ನದಿಯ ನೀರನ್ನು ಕಂಟ್ರೋಲ್ ಮಾಡುವ ಮೂಲಕ ಪಾಕಿಸ್ತಾನ ಕೃಷಿ ಮತ್ತು ಆರ್ಥಿಕತೆಯನ್ನು ನಡುಗ್ತಾ ಇರುವ ಭಾರತದ ಈ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ
ಕೊಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.